ಇವತ್ತೇನು ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸದರ್ನ್ ಪಾರ್ಟ್ಗೆ ಇಂಡಿಯಾದಲ್ಲಿ ಸದರ್ನ್ ರೀಜನ್ ಇರ್ತಕ್ಕಂಥ ಸ್ಟೇಟ್ಗಳ ಮೇಲೆ ಅನ್ಯಾಯ ಆಗ್ತದೆ. ನಮಗೆ ಲೋಕಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ, ನಮಗಿದು ಅನ್ಯಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ DMK ಪಕ್ಷ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ತಮಿಳುನಾಡಿನಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇದೆಲ್ಲ ಅವರು ಹೇಳಿರ್ತಕ್ಕಂಥದ್ದು ನೀವು ಕಂಡಿದ್ದು. ಪ್ರಾರಂಭಿಕ ಹಂತದಲ್ಲಿ ಜೂನ್ ತಿಂಗಳಿಗೆ ಲೋಕಸಭೆ ಕರೀರಿ ಅಂತ ಹೇಳಿದಂಥವ್ರು, ಆಗ ಅವರೇನು ಹೇಳಲ್ಲ ವಿರೋಧ. ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾನೆ, 50% ನಾವು ಯಾವೊಂದು ಪಾಪ್ಯುಲೇಷನ್ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇದೆ, ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಬಹಳ ಎಫರ್ಟ್ ಹಾಕಿದ್ದೇವೆ, ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು. ಅವರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲ್ ದೊರಕ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬಿಗಿನಿಂಗ್ ಇಂದ ಹೇಳಿದ್ದಾರೆ. ಲೋಕಸಭೆನಲ್ಲೂ ಬಹಳ ಸ್ಪಷ್ಟವಾಗಿ ಕಮಿಟ್ ಮಾಡಿದ್ದಾರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂತ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂತ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು DMK ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರಕಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ತಮಿಳುನಾಡಿಗೆ ಈಗೇನು 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42, ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ ಇದೆ. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ, ತಪ್ಪಾಯ್ತು. ನಿಮಿಷ. ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38. ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರನು ಇನ್ನೊಂದು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಈಗಿರ್ತಕ್ಕಂಥ ಸೀಟು ಕರ್ನಾಟಕದಲ್ಲಿ 28 ಏನಿದೆ, ಈ 543 ಸ್ಥಾನಗಳ ಏನಿರ್ತಕ್ಕಂಥ ಪರ್ಸೆಂಟೇಜ್ ನಾವು ತಗೊಂಡಾಗ 5.15% ಏನಿತ್ತು, ಈಗ 42ಕ್ಕೆ ಏರಿಕೆ ಆಗೋದೇನಿದೆ 5.14%, ಅಂದ್ರೆ 0.01% ಮೈನಸ್ ಆಗಿದೆ ಕರ್ನಾಟಕಕ್ಕೆ. ಆಂಧ್ರ ಪ್ರದೇಶಕ್ಕೆ 4.60 ಇದ್ದಿದ್ದು 4.65 ಆಗಿದೆ. ಆ ಲೆಕ್ಕದ ಪರ್ಸೆಂಟ್ 50 ನಮ್ಮ ಇದರ ಲೆಕ್ಕದಲ್ಲಿ ತಗೊಂಡ್ರು, ಅಂದ್ರೆ 816 ಹೋದ್ರೆ
543ನಲ್ಲಿ 5.15 ಇದೆ ಅದು ಕರ್ನಾಟಕ. 816 ಹೋದ್ರೆ 5.14% ಬರುತ್ತೆ. ಆಂಧ್ರಾಗೆ 543 ಸೀಟಿನ ಲೆಕ್ಕ ತಗೊಂಡಾಗ 4.6 ಇದೆ. 816 ಸೀಟ್ ಹೋದಾಗ 4.65 ಹೋಗುತ್ತೆ, ರೈಸ್ ಆಗಿದೆ. ತೆಲಂಗಾಣ 3.13 ಏನಿದೆ ಈಗ ಅದು 3.18 ಹೋಗುತ್ತೆ. ತಮಿಳುನಾಡು 7.18 ಏನಿದೆ 7.23 ಹೋಗ್ತಿದೆ. ಕೇರಳ 3.68 ಇದ್ದಿದ್ದು 3.67 ಇದೆ. ಇದು ಈ ರೀತಿಯ ಒಂದು ಏರಿಕೆ ಏನಿದೆ ಉತ್ತರ ಪ್ರದೇಶದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಬಹಳ ಕಡಿಮೆ ಆಗೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡು DMK ಅವರು ಏನು ಇವತ್ತು ವಿರೋಧ ಮಾಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ನಮಗೆ ದೊರಕಿದ್ದಂತ ಈ ಒಂದು ಅವಕಾಶನ ಇವತ್ತು DMK ಇಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೀನಿ. DMK ಇವತ್ತು ಅಲ್ಲಿ ಚುನಾವಣೆ ನಡೆಸೋಕ್ಕೋಸ್ಕರ ಇದು 1950 ಇಂದ ನಡ್ಕೊಂಡ್ ಬಂದಿರೋದೇ. ಇದು ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ನೋಡಿದಾಗ ನೆಹರು ಕಾಲದಿಂದನೂ ಇವರು ವಿರೋಧ ಮಾಡ್ಕೊಂಡ್ ಬಂದವ್ರೆ. ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಹಿಂದೆ ಯಾವ ತರ ನಡ್ಕೊಂಡಿದ್ದಾರೆ, ಏನೇನು ಕೇಳಿದ್ರು, ಬೇರೆ ದೇಶನೇ ಕೇಳದಂಥದ್ದು ಇದೆ, ಅವರೇ ಬರ್ಕೊಂಡವ್ರೆ ಹಲವಾರು ಪುಸ್ತಕದಲ್ಲಿ. ಇವತ್ತು ಅವರ ಒಂದು ಪ್ರತಿಭಟನೆ ಚುನಾವಣೆಯಲ್ಲಿ ಮತದಾರರನ್ನ ಬೇರೆ ಕಡೆ ಸೆಳೀತಕ್ಕಂಥದಕ್ಕೋಸ್ಕರವಾಗಿ ನಮ್ಗೆ ಅನ್ಯಾಯ ಆಗ್ತಿದೆ ವಿರುದ್ಧ ಮಾಡ್ತೀವಿ ಅಂತ ಹೇಳಿ ಅವರೇನು ಹೊರಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಎಲ್ಲೋ ಒಂದ್ ಕಡೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು DMK ಅವರಿಂದ ಆ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಡಿಲಿಮಿಟೇಷನ್ ಅಂತಕ್ಕಂಥದ್ದೇ ಇದೆ. ಹೊಸದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಬಂದಂತ ಡಿಲಿಮಿಟೇಷನ್ ಅಲ್ಲ ಇದು. ಹಲವಾರು ಡಿಲಿಮಿಟೇಷನ್ಗಳು ಹಲವಾರು ಸರ್ಕಾರಗಳ ಹಿಂದಿನಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈಗ 2001ನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೇ ಡಿಲಿಮಿಟೇಷನ್ ಕಮಿಷನ್ ಪ್ರಾರಂಭ ಆಯಿತು. ಮತ್ತೆ ಆ ಸಂದರ್ಭದಲ್ಲಿ ಆಗ 25 ವರ್ಷಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ ಕೊಡ್ತಕ್ಕಂಥ ವರದಿ ಫ್ರೀಸ್ ಮಾಡತಕ್ಕಂಥದ್ದು ಇರ್ತಕ್ಕಂಥ. ಈಗ ನಮಗೆ 1971 ಸೆನ್ಸಸ್ ನಲ್ಲಿ ಅದರ ಪ್ರಕಾರ ಹೋದಾಗ ಅವತ್ತು 543 ಸೀಟಿಗೆ 543 ಸೀಟಿಗೆ ಏನು ತೀರ್ಮಾನಕ್ಕೆ ಬಂದರು 1971. ಈಗ